New Hope TV, your encounter with God. ಸ್ತೋತ್ರ. ಮತ್ತಾಯನ ಬರೆದಂಥ ಸುವಾರ್ತೆ 18ನೇ ಅಧ್ಯಾಯ 7ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 18 ವರ್ಸ್ 7. ತೊಡಕುಗಳು ಬರುವುದರಿಂದ ಲೋಕಕ್ಕೆ ಎಷ್ಟೋ ಕೇಡು. ತೊಡಕುಗಳು ಹೇಗಾದರೂ ಬರುವವು. ಆದಾಗಿಯೂ ಯಾವ ಮನುಷ್ಯನಿಂದ ತೊಡಕು ಬರುತ್ತದೋ ಅವನ ಗತಿ ಏನು ಹೇಳಲಿ. ಬಹಳ ಶ್ರದ್ಧೆಯಿಂದ ಗಮನಿಸ್ರಿ. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಕ್ಷಮಿಸುವುದರ ಮೂಲಕ ಉಂಟಾಗುವ ಶಕ್ತಿ, ಬಲ. ಕ್ಷಮಿಸುವುದರ ಮೂಲಕ ದೊರಕುವ ಬಲ, ದ ಪವರ್ ಆಫ್ ಫರ್ಗಿವ್ನೆಸ್. ನಾನು ಕಳೆದ ದಿವಸಗಳಲ್ಲಿ ಹೀಗೆ ವಿಷಯಗಳಿಗಾಗಿ, ಸಭೆಯ ವಿಶ್ವಾಸಿಗಳ ಕುಟುಂಬಗಳಿಗಾಗಿ, ಬಿಸ್ನೆಸ್ ಮಾಡುವವರಿಗಾಗಿ, ಕೆಲಸದಲ್ಲಿ ಪ್ರಮೋಷನನ್ನು ನಿರೀಕ್ಷಿಸುವಂಥ ವ್ಯಕ್ತಿಗಳಿಗಾಗಿ, ಸೇವೆಯಲ್ಲಿ ಅಭಿವೃದ್ಧಿ ಕಾಣಬೇಕು ಎಂದು ಇಷ್ಟಪಡುವಂಥ ವ್ಯಕ್ತಿಗಳಿಗಾಗಿ ನಾನು ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮನು ಪದೇ ಪದೇ ನನ್ನ ಮುಂದೆ ತಂದಂಥ ಒಂದು ಶಬ್ದ ಫರ್ಗಿವ್ನೆಸ್. ಫರ್ಗಿವ್ನೆಸ್ ನನಗೆ ಆರಂಭದಲ್ಲಿ ಅರ್ಥ ಆಗಲಿಲ್ಲ. ಅನಂತರ ನಾ ಅದರ ಕುರಿತು ಸ್ವಲ್ಪ ಯೋಚನೆ ಮಾಡಿದಾಗ ಅನೇಕ ಬಿಡುಗಡೆಗಳು, ವಾಗ್ದಾನಗಳು ನೆರವೇರದೇ ಇರತಕ್ಕಂತೆ ಶತ್ರು ಎಲ್ಲೋ ನಮ್ಮ ಒಳಗಡೆ ಕಹಿಯ ಬೇರು ಅಥವಾ ಕ್ಷಮಿಸದೇ ಇರುವಂಥ ಕೆಲವೊಂದು ಸ್ವಭಾವ ದೋಷಗಳನ್ನು ಇಟ್ಟು ನಮ್ಮ ಆಶೀರ್ವಾದಗಳನ್ನು ತಡೆ ಹಿಡಿತಾ ಇದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಪರಿಶುದ್ಧಾತ್ಮನು ಮಾತನಾಡಲಿಕ್ಕೆ ಆರಂಭಿಸಿದನು. ದೇವರು ಈ ದಿವಸಗಳಲ್ಲಿ ನಮ್ಮ ಜೀವನದಲ್ಲಿ ಏನಾದರೂ ಬಿಡುಗಡೆ ಮಾಡಬೇಕಾದ್ರೆ ನಾವು ಕ್ರಮಪಡಿಸಿಕೊಳ್ಳದೆ ಹೋದರೆ ಬಿಡುಗಡೆಗಳಿಗೂ ಅಡ್ಡಿ ನಾವೇ ಕಾರಣರಾಗ್ತೀವಿ. ಸೊ ಇಲ್ಲಿ ಓದಿದಂಥ ವಾಕ್ಯ ಮತ್ತಾಯನು ಬರೆದಂಥ ಸುವಾರ್ತೆ 18ನೇ ಅಧ್ಯಾಯ, ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ಅಧ್ಯಾಯ. ಯೇಸು ಸ್ವಾಮಿ ಅನೇಕ ಕಾರ್ಯಗಳನ್ನು ಭಾಳ ಸ್ಪಷ್ಟವಾಗಿ ಮಾತನಾಡಿದಂಥ ಅಧ್ಯಾಯ ಅದು. ಭೂಲೋಕದಲ್ಲಿ ನೀವು ಏನು ಕಟ್ಟುತ್ತೀರೋ ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ. ಭೂಲೋಕದಲ್ಲಿ ಏನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ. ನಿಮಗೆ ಪರಲೋಕದ ಅಧಿಕಾರ ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಆದರೆ ಇದನ್ನು ಹೇಳೋದಕ್ಕೆ ಮುಂಚೆ 7ನೇ ವಾಕ್ಯ ಹೇಳ್ತಾರೆ, ತೊಡಕುಗಳು ಬರುವುದರಿಂದ ಲೋಕಕ್ಕೆ ಎಷ್ಟೋ ಕೇಡು ಉಂಟಾಗುತ್ತೆ. ತೊಡಕುಗಳು ಹೇಗಾದರೂ ಬರುವವು. ಆದಾಗಿಯೂ ಯಾವ ಮನುಷ್ಯನಿಂದ ತೊಡಕು ಬರುತ್ತದೋ ಅವನ ಗತಿಯನ್ನು ಏನು ಹೇಳಲಿ. ಪ್ರಾಬ್ಲಮ್ಸ್, ಈ ಲೋಕದಲ್ಲಿ ಇಕ್ಕಟ್ಟುಗಳು, ಪ್ರಯಾಸಗಳು, ತೊಂದರೆಗಳು ಸಹಜವಾಗಿ ಎಲ್ಲ ಕಡೆ ಎಲ್ರಿಗೂ ಬಂದೇ ಬರುತ್ತೆ. ನೀ ಬೇಡ ಅಂದ್ರೂ ಬರುತ್ತೆ ಅದು. ಬಟ್ ಆ ತೊಡಕು ಉಂಟು ಮಾಡುವವನು, ತೊಡಕಿಗೆ ಕಾರಣಕರ್ತನು, ಅವನ ಗತಿಯನ್ನು ಏನು ಹೇಳಲಿ ಅಂತ. ತೊಡಕುಂಟು ಮಾಡುವವರು, ಪ್ರಾಬ್ಲಮ್ ಕ್ರಿಯೇಟ್ ಮಾಡುವವರು, ಅವರ ಗತಿ ಏನು ಹೇಳಲಿ. ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 25ನೇ ವಚನ. ಸೆಂಟ್ ಮಾರ್ಕ್ ಚಾಪ್ಟರ್ 11 ವರ್ಸ್ 25. ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ, ನೀವು ನಿಂತ್ಕೊಂಡೋ ಕುಂತ್ಕೊಂಡೋ ಮಲ್ಕೊಂಡೋ ಯೋಚನೆ ಮಾಡಿಕೊಂಡೋ ಹೆಂಗ್ ಪ್ರಾರ್ಥನೆ ಮಾಡಿದ್ರು, ಯಾರ ಮೇಲಾದರೂ ನಿಮಗೆ ವಿರೋಧ ಇರೋದಾದ್ರೆ ಅದನ್ನು ಅವನಿಗೆ ಕ್ಷಮಿಸಿರಿ. ದ ರೀಸನ್, ಯಾವ ಕಾರಣದಿಂದ ಅವನ ಮೇಲೆ ನಿನಗೆ ಕಹಿ ಉಂಟಾಗಿದೆಯೋ, ಯಾವ ಕಾರಣದಿಂದ ಆ ವ್ಯಕ್ತಿಯ ಮೇಲೆ ನಿನಗೆ ಕಹಿಯಾದಂಥ ಭಾವನೆಗಳು, ಚಿಂತೆಗಳು ಉಂಟಾಗಿದೆಯೋ
ನೀನು ಪ್ರಾರ್ಥನೆ ಮಾಡುವುದಕ್ಕೆ ಮುಂಚಿತವಾಗಿ ಅವುಗಳನ್ನು ಕ್ಷಮಿಸಬೇಕು ಎಂಬುದಾಗಿ ಯೇಸು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. 11:25 ಇದಲ್ಲದೆ ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ ಅದನ್ನು ಅವನಿಗೆ ಕ್ಷಮಿಸಿರಿ. ಅದನ್ನ ಅವನಿಗೆ ಕ್ಷಮಿಸ್ರಿ. ಯು ಮಸ್ಟ್ ಫರ್ಗಿವ್ ಹಿಮ್. ಅವನಲ್ಲಿ ಕೊರತೆ ಇತ್ತು, ತೊಡಕು ಉಂಟಾಯಿತು. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆಗೆ ಸದುತ್ತರ ದೇವರು ಕೊಡಬೇಕಾದ್ರೆ ಮೊದಲು ನೀನು ಮಾಡಬೇಕಾದದ್ದು ಮೊದಲು ಅವನನ್ನು ಕ್ಷಮಿಸೋದನ್ನು ಕಲಿ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಇನ್ನು ಗಂಭೀರವಾಗಿ ನಾವು ಚಿಂತೆ ಮಾಡಬೇಕಾದಂಥ ವಿಷಯಗಳು ನಾನು ಹೇಳ್ತೀನಿ. ಒಂದು, ಈ ಲೋಕ ಇರೋವರೆಗೂ ತೊಡಕು ಇದ್ದೇ ಇರುತ್ತೆ. ಆಸ್ ಲಾಂಗ್ ಆಸ್ ಯು ಆರ್ ಇನ್ ದ ವರ್ಲ್ಡ್, ಅಫೆನ್ಸ್ ಮಸ್ಟ್ ಕಮ್. ತೊಡಕು ಬರ್ತಾನೆ ಇರುತ್ತೆ. ತೊಡಕುಂಟು ಮಾಡಿದವನ ಮೇಲೆ ನೀನು ಕಹಿ ಪಡಂಗಿಲ್ಲ. ತೊಡಕುಂಟು ಮಾಡಿದವನ ಮೇಲೆ ನೀನು ಅಸೂಯೆ ಪಡಂಗಿಲ್ಲ. ತೊಡಕುಂಟು ಮಾಡಿದವನ ಕುರಿತು ನೀನು ಕಹಿ ಬೇರು ಬೆಳೆಸಂಗಿಲ್ಲ. ನೀವು ಸ್ತೋತ್ರ ಹೇಳದೆ ಇದ್ದಾಗಲೇ ನನಗೆ ಅರ್ಥ ಆಯಿತು. ಅದೆಂಗೆ ಬೆಳೆಸ್ತೀರ ಇರೋಕ್ಕಾಗುತ್ತೆ? ಲೋಕದಲ್ಲಿ ತೊಡಕಿದೆ. ತೊಡಕಿರುವವನು, ತೊಡಕು ಮಾಡುವವನು, ಪ್ರಾಬ್ಲಮ್ ಮಾಡುವವನು, ದೂಷಿಸುವನು, ಖಂಡಿಸುವವನು, ನಿನಗಿಲ್ಲದೆ ಇರೋದು, ಮೋಸ ಮಾಡಿದವನು, ವಂಚನೆ ಮಾಡಿದವನು, ನಂಬಿಸಿ ದ್ರೋಹ ಬಗೆದವನು, ಇದೆಲ್ಲ ಲೋಕದಲ್ಲಿ ನಡೀತಾ ಇರುತ್ತೆ. ನೀವು ನೋ ಅಂದ್ರೂ ಪರವಾಗಿಲ್ಲ, ಬೇಡ ಅಂದ್ರೂ ಬರ್ತಾನೆ ಇರುತ್ತೆ. ಅದು ಕಾರಣ ಲೋಕ ಇರೋವರೆಗೂ ಇದು ನಡೀತಾನೆ ಇದೆ. ಕಾರಣ ಈ ಲೋಕದ ಪ್ರಭು ಅಂಧಕಾರ ಶಕ್ತಿ ನಂಬಿಕೆ ಇಲ್ಲದವರ ಮನಸ್ಸುಗಳನ್ನ ಮಂಕು ಮಾಡಿದ್ದಾನೆ, ಕುರುಡು ಮಾಡಿದ್ದಾನೆ. ಯೇಸು ಸ್ವಾಮಿ ಅವನ ಕುರಿತು ಹೇಳ್ತಾರೆ, ಈ ಲೋಕದ ಪ್ರಭು ಬರ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದು ನನ್ನಲ್ಲಿ ಇಲ್ಲ. ಅವನಿಗೆ ಸಂಬಂಧಪಟ್ಟಂತಹ ಆಯುಧಗಳು ಇದು. ಕಹಿಯಾದ ಬೇರು ಬೆಳೆಸೋದು, ಅವನ ಮೇಲೆ ವೈರಾಗ್ಯ ತೋರಿಸೋದು, ಅವನ ಮೇಲೆ ಅಗೆತನ ತೋರಿಸೋದು, ಸೇಡ್ ತೀರ್ಸ್ಕೊಳೋದು, ಅವಕಾಶ ಕಾದು ವೆಯ್ಟ್ ಮಾಡಿ ಸಮಯ ಸಿಕ್ಕಿದಾಗ ಅವನ ಮೇಲೆ ಸೇಡ್ ತೀರ್ಸ್ಕೊಳೋದು, ಇದೆಲ್ಲ ಕಹಿಯಾದ ಆ ಬೇರಿನಿಂದ ಚಿಗುರು ಹೊಡೆದಂತ ಫಲಿತಾಂಶವಾಗಿರುತ್ತೆ. ದೇವರ ವಾಕ್ಯ ಹೇಳುತ್ತದೆ, ಲೋಕ ಇರೋವರೆಗೂ ಇಂಥ ಪ್ರಾಬ್ಲಮ್ ಇದೇ ಇರುತ್ತೆ. ಬಟ್ ಯಾರಿಂದ ಅದು ಉಂಟಾಗುತ್ತೋ ಅವನಿಗೆ ಅಯ್ಯೋ ಗತಿ ಏನೋ ಹೇಳಲಿ. ಅದು ನನ್ನಿಂದ ಆಗ್ಬೋದು, ನಿಮ್ಮಿಂದ ಆಗ್ಬೋದು, ಮತ್ತೊಬ್ಬರಿಂದ ಆಗ್ಬೋದು, ಮಗದೊಂದು ವ್ಯಕ್ತಿಯಿಂದ ಆಗಬಹುದು. ಅದು ಯಾರಿಂದ ಆಗುತ್ತೋ ಅವನ ಗತಿಯನ್ನ ಏನು ಹೇಳಲಿ? ನಿಮಗೆ ಯಾರ ಮೇಲಾದ್ರೂ ಏನಾದ್ರೂ ಕೆಟ್ಟ ಅಗೆತನ ಇರೋದಾದ್ರೆ ಪ್ರಾರ್ಥನೆ ಮಾಡೋದಕ್ಕೆ ನೀವು ನಿಂತ್ಕೊಳ್ಳುವಾಗ, ನೀವು ದೇವರ ಸನ್ನಿಧಾನದಲ್ಲಿ ದೇವರ ಸಂಗಡ ಸಂಭಾಷಣೆ ಮಾಡೋದಕ್ಕೆ, ಬಾಂಧವ್ಯನ ಬೆಸೆಯೋದಕ್ಕೆ ಬರುವಾಗ ಅವನನ್ನ ಕ್ಷಮಿಸ್ರಿ. ಆ ಪಾಪವನ್ನ, ಆ ತಪ್ಪನ್ನ, ಅಪರಾಧವನ್ನ ಕ್ಷಮಿಸ್ರಿ. ರಿಲೀಸ್ ಫ್ರಮ್ ಯುವರ್ ಹಾರ್ಟ್. ಲೋಕ ಇರೋರ್ಗೆ 18:7 ನೋಡ್ರಿ, 18:7 ಮತ್ತಾಯ 18:7. ತೊಡಕುಗಳು ಬರುವುದರಿಂದ ಲೋಕಕ್ಕೆ ಎಷ್ಟೋ ಕೇಡು. ತೊಡಕುಗಳು ಹೇಗಾದರೂ ಬರುವವು. ಹೇಗಾದ್ರೂ ಬರುತ್ತೆ, ಬೇಡ ಅನ್ನಂಗೆ ಇಲ್ಲ. ನೀನ್ ಕೇಳಂಗೆ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ಲಿ, ಆಟೋಮೆಟಿಕ್ಲಿ ಇಟ್ ವಿಲ್ ಕಮ್. ನೀನ್ ಬೇಡ ಅಂದ್ರೂ ಬರ್ತಾ ಇರುತ್ತೆ. ಬಟ್ ತೊಡಕು ನಿನ್ನಿಂದ ಬರಬಾರ್ದು. ತೊಡಕು ಮಾಡಿದವನ ಮೇಲೆ ನಿನಗೆ ಕಹಿ ಬರಬಾರ್ದು. ಬಹಳ ಕಷ್ಟ ಪಾಸ್ಟರ್, ನೀವು ಸ್ತೋತ್ರ ಹೇಳದೆ ಇದ್ದಾಗಲೇ ನನಗೆ ಅರ್ಥ ಆಯ್ತು. ಬಹಳ ಕಷ್ಟ. ತೊಡಕು ಉಂಟು ಮಾಡಬಾರ್ದು. ಸ್ತೋತ್ರ. ಅವ್ನು ಮಾಡಿದ್ ಸರಿನಾ? ಅವ್ರು ಆಡಿದ್ ಸರಿನಾ? ಅವ್ರು ನಡ್ಕೊಂಡು ಸರಿನಾ? ನಡೆಯುತ್ತೆ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅವ್ನು ನಡ್ಕೋತಾನಂಗೆ, ಅವ್ನು ಆಡ್ತಾನಂಗೆ, ಅವ್ನು ಮಾಡ್ತಾನಂಗೆ. ಅವನ ಬಗ್ಗೆ ನಿನ್ನ ಒಳಗಡೆ ಕಹಿಯಾದ ಬೇರು ಬೆಳೆದ್ರೆ ನಿನ್ನ ಆಶೀರ್ವಾದಕ್ಕೆ ನೀನೇ ಚಪ್ಪಡಿ ಎಳ್ಕೋತಾ ಇದೀಯಾ ಅಂತ ಅರ್ಥ. 2, offense is a satanic trap for distraction and diminution. ನಿನ್ನ ಈ ತೊಡಕು ಎನ್ನುವುದು
ಸೈತಾನನ ಒಂದು ಟ್ರ್ಯಾಪ್, ಒಂದು ತಂತ್ರ, ಒಂದು ಕುತಂತ್ರ. ಆಮೆನ್. ಒಂದು ಕುತಂತ್ರ ಅದು ನಿನ್ನನ್ನು ನಾಶ ಮಾಡೋದಕ್ಕೆ, ನಿನ್ನನ್ನು ದೂಷಣೆ ಮಾಡೋದಕ್ಕೆ, ನಿನ್ನನ್ನು ಖಂಡಿಸೋದಿಕ್ಕೆ, ನಿನ್ನನ್ನು ದೂರೋದಿಕ್ಕೆ ಸೈತಾನನೇ ಎಬ್ಬಿಸ್ಬಿಡ್ತಾನೆ. ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನ ಈ ಎರಡು ಕಾರ್ಯಗಳು ನೆನಪಲ್ಲಿಟ್ಕೊಳ್ರಿ. ಒಂದು, ತೊಡಕು ಬೇಡ ಅಂದ್ರೂ ಭೂಲೋಕದಲ್ಲಿ ಬಂದೇ ಬರುತ್ತೆ. ಪ್ರಾಬ್ಲಮ್ ಮಾಡೋರು ಇದ್ದೇ ಇರ್ತಾರೆ. ಎಲ್ಲೇ ಹೋಗ್ರಿ, ಆಫೀಸ್ಗೆ ಹೋಗ್ರಿ ಅಲ್ಲೂ ಇರ್ತಾರೆ, ಚರ್ಚ್ಗೆ ಹೋಗ್ರಿ ಅಲ್ಲೂ ಇರ್ತಾರೆ. ಸ್ತೋತ್ರ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಹೇಳಕ್ಕಾಗಲ್ಲ ಪಕ್ಕದಲ್ಲಿ ನಮಗೆ ಇರ್ತೀರ ಅಂತ. ನೀವೇ ಕಾಣಿಸೆ, ಯಾರು ಗೊತ್ತ, ಪಕ್ಕದಲ್ಲಿ ಇರೋರೇ ತೊಡಕ ಇರ್ಬೋದು. Who knows? ತೊಡಕು ಮಾಡದೇ ಇರೋದು ಪ್ರಾರ್ಥನೆ ಮಾಡ್ಕೊಳ್ರಿ ಅಷ್ಟೇ. ಆಮೇಲೆ ಇದರ ನೆಗೆಟಿವ್ ಕಾನ್ಸಿಕ್ಯೂಷನ್ಸ್, ನಕಾರಾತ್ಮಕವಾದಂಥ ಫಲಿತಾಂಶ, ಈ ತೊಡಕಿನಿಂದ ಉಂಟಾಗುವಂಥ ನಕಾರಾತ್ಮಕವಾದಂಥ ಫಲಿತಾಂಶಗಳು. ನಂಬರ್ 1, ಒಂದನೇದಾಗಿ ಇನಿಕ್ವಿಟೀಸ್ ರಿಮೈನ್ ಅನ್ಫರ್ಗಿವನ್ ವೇರ್ ದೇರ್ ಇಸ್ ಎ ಅನ್ಫರ್ಗಿವ್ನೆಸ್. ನಿನ್ನ ಅಪರಾಧಗಳು ಕ್ಷಮಿಸೋದಿಲ್ಲ. ನೀನು ಮಾರ್ಕನ ಬರೆದ ಸುವಾರ್ತೆ 11:25 ಓದ್ದ ಹಾಗೆ, ನಿಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸಿದ ಹಾಗೆ ನೀವು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸ್ರಿ. ಹೀಗೆ ಕ್ಷಮಿಸಿದ್ರೆ ನಿಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸ್ತಾನೆ. ನೀವು ಕ್ಷಮಿಸದೆ ಹೋದ್ರೆ, ನೀವು ಅಪರಾಧಿಗಳಂತ ನಿರ್ಣಯ ಮಾಡಿ ಕಹಿಯಾದ ಬೇರನ್ನು ನಿಮ್ಮಲ್ಲಿ ಬೆಳೆಸ್ತಾ ಇದ್ರೆ, ನೀವ್ಯಾರು ಪರಿಶುದ್ಧರಲ್ಲ. ನಿಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸೋದಿಲ್ಲ. ಅರ್ಥ ಆದವ್ರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇನಿಕ್ವಿಟೀಸ್ ರಿಮೈನ್ ಅನ್ಫರ್ಗಿವನ್ ವೇರ್ ದರ್ ಈಸ್ ಅನ್ಫರ್ಗಿವ್ನೆಸ್. ನಿಮ್ಮ ಅಪರಾಧಗಳು, ನೀವು ಮಾಡಿದ ತಪ್ಪುಗಳು ದೇವರು ಕ್ಷಮಿಸೋದಿಲ್ಲ. ಕೊಲೋಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ಕೊಲೋಸಿಯನ್ಸ್ ಚಾಪ್ಟರ್ 3 ವರ್ಸ್ 13. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರು. ಇಲ್ಲಿ ಬಹಳ ಶ್ರದ್ಧೆಯಿಂದ ಗಮನಿಸ್ರಿ. ನೋ ರೀಸನ್ ಅಂತ ಹೇಳ್ತಾ ಇಲ್ಲ, ದೇರ್ ಈಸ್ ಎ ರೀಸನ್ ಇದೆ. ತಪ್ಪು ಹೊರಿಸೋದಕ್ಕೆ, ಅವನು ಮಾಡಿ ತಪ್ಪು, ಎಸ್ ದಟ್ ಇಸ್ ರೈಟ್, ಕಾರಣ ಇದೆ. ವ್ಯಭಿಚಾರಿಯಾದ ಸ್ತ್ರೀ ಕಲ್ಲೊಡೆಯೋದಕ್ಕೆ ಕಾರಣ ಇತ್ತು. ಧರ್ಮಶಾಸ್ತ್ರದ ಪ್ರಕಾರ ಅವಳನ್ನು ಕಲ್ಲೊಡೆದು ಕೊಲ್ಲಬೇಕು. ದರ್ ಇಸ್ ಎ ಲಾ, ಕಾರಣ ಇತ್ತು. ಕೊಲೋಸ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರು. ನೀವೇನ್ ಮಾಡಬೇಡ ಅಂತ ಹೇಳ್ತಾ ಇರೋದು. ತಪ್ಪು ಹೊರಿಸದೆ, ಡೋಂಟ್ ಬ್ಲೇಮ್ ದೆಮ್, ಡೋಂಟ್ ಕಂಡಮ್ ದೆಮ್. ಅವರನ್ನ ಕಂಡಮ್ ಮಾಡಬೇಡ. ಅವರ ಮೇಲೆ ಅಪರಾಧದ ನಿರ್ಣಯವನ್ನ ಹಾಗಾದ್ರೆ ನೀವು ಅವ್ರ ಜೊತೆ ಸಪೋರ್ಟ್ ಮಾಡ್ತೀರಾ? ನಾನು ಸಪೋರ್ಟ್ ಮಾಡಾಗಿದ್ರೆ ಯೇಸು ಸ್ವಾಮಿ ಸಪೋರ್ಟ್ ಮಾಡಿದ್ದಾರೆ ಅಂತ ಅರ್ಥ. ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡ್ರೆ ಪೌಲನು ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಪೌಲನಿಗಿಂತ ಯೇಸು ಸ್ವಾಮಿಗಿಂತ ದೊಡ್ಡವರು ಇಲ್ಲಿ ಯಾರು ಇಲ್ಲ. ಎಲ್ಲರೂ ಕೇಳುವಂತ ಒಂದು ಸಿಂಪಲ್ ಡೈಲಾಗ್ ಏನು ಗೊತ್ತಾ? ಹೇ, ಪಾಸ್ಟರ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಬ್ರದರ್ ಪಾಸ್ಟರ್ ಸಪೋರ್ಟ್ ಮಾಡ್ತಾ ಇಲ್ಲ,
ಪಾಸ್ಟರ್ ನಿನ್ನ ಆಶೀರ್ವಾದಕ್ಕೆ ಅಡ್ಡಿ ಆಗದೆ ಇರಲಿ ಅಂತ ನಿನಗೆ ಎಚ್ಚರಿಸ್ತಾ ಇರೋದು. ಸ್ತೋತ್ರ ಹೇಳಲಿಲ್ಲ. ತೊಡಕು ಉಂಟು ಮಾಡದೆ ಇರೋರು ಇಲ್ವೇ ಇಲ್ಲ, ಇದ್ದಾರೆ. ತೊಡಕು ಉಂಟು ಮಾಡುವವರು ಕೊರತೆ ಇಲ್ಲ, ಅವರು ನಿಶ್ಚಯವಾಗ್ಲಿರ್ತಾರೆ. ಭೂಮಿ ಇರೋವರೆಗೂ ಇರುತ್ತೆ, ಲೋಕ ಇರೋವರೆಗೂ ಇರುತ್ತೆ. ಸ್ತೋತ್ರ, ಹಲ್ಲೆಲೂಯ. ನೀವಿದ್ದೀರಾ ನನ್ನ ಜೊತೆ? ಲೋಕ ಇರೋವರೆಗೂ ಇರುತ್ತೆ. ಈ ಭೂಮಿಯಲ್ಲಿ ತೊಡಕು ಉಂಟು ಮಾಡೋನು ಇದ್ದೇ ಇರ್ತಾನೆ. ಒಂದಲ್ಲ ಒಂದು ರೀತಿಯಲ್ಲಿ ಬರ್ತಾನೆ ಇರುತ್ತೆ. ಬಟ್ ಆ ತೊಡಕು ನೀನು ನಿರ್ಣಯ ಮಾಡಕ್ ಹೋಗಬೇಡ, ನೀನು ಅದಕ್ಕೆ ನ್ಯಾಯ ತೀರ್ಪು ಕೊಡಕ್ ಹೋಗಬೇಡ. ಡೋಂಟ್ ಕಂಡಮ್ ದೆಮ್. ಒಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ಅವನ ಮೇಲೆ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಪೌಲನ್ ಏನ್ ಹೇಳ್ತಾನೆ ಗೊತ್ತಾ? ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸ್ರಿ. ನೀನು ಸೈರಿಸ್ಕೊಳ್ಬೇಕು ಅಂದ್ರೆ ಏನು ಗೊತ್ತಾ? ಏನರ್ಥ? ಅದನ್ನ ಸಹಿಸ್ಕೋ. ಏನ್ ಮಾಡಕ್ಕಾಗಲ್ಲ. ಕೈಗೆ ಗಾಯ ಆಯ್ತು ಅಂತ, ಬೆರಳಿಗೆ ಗಾಯ ಆಯ್ತು ಅಂತ ಕೈ ಕಟ್ ಮಾಡ್ಕೋತೀಯ? ಕೈ ಕಟ್ ಮಾಡ್ಕೊಂಬೇಡ. ಹೆಂಗಾದ್ರೂ ತಾಳ್ಮೆಯಿಂದ ಆ ಗಾಯ ಒಣಗಿಸೋದು ಪ್ರಯತ್ನ ಮಾಡು. 100 ಮೀಟರ್ಸ್ ಓಡೋ ಅಥ್ಲೆಟಿಗೆ ಏನು ಇಂಪಾರ್ಟೆಂಟು? ಕಾಲು ಇಂಪಾರ್ಟೆಂಟು. ಮೂಳೆ ಮರೆದ್ರೆ ಡಾಕ್ಟ್ರು ಹೇಳ್ತಾನೆ, ಏನು ಹೇಳ್ತಾರೆ? ಒಂದು 3 ತಿಂಗಳು ಬೆಡ್ ರೆಸ್ಟ್ ತಗೋ ಅಂತ. ಇಲ್ಲ, ನಾನು ಅಥ್ಲೆಟ್, ನಾನು ಓಡಲೇಬೇಕು ಅಂದರೆ ಆಗಲ್ಲ ಸರ್, ಕಾಲು ರೆಡಿ ಆಗಲಿ ಅಂತೀವಿ. ರೆಡಿ ಮಾಡಿಕೊಂಡು ಮತ್ತೆ ಅವನು ತಿರ್ಗಾ ಓಟದ ರಂಗಕ್ಕೆ ಇಳಿತಾನೆ. ಸೊ ನಮ್ಮಲ್ಲಿ ಏನಾದರೂ ಫ್ರ್ಯಾಕ್ಚರ್ ಆದರೆ, ಕ್ರ್ಯಾಕ್ ಆದರೆ ನಾವು ಅಷ್ಟೇ ಅವನಿಗೊಂದು ಹಣೆ ಪಟ್ಟಿ ಕಟ್ಬಿಡ್ತೀವಿ, ಅಂಗವಿಕಲನು. ಸ್ತೋತ್ರ. ನಾನು ಇಂಡೈರೆಕ್ಟಾಗಿ ಹೇಳಿದೆ, ಅವನಿಗೆ ಅಂಗವಿಕಲ ಅಂತ ಬೋರ್ಡ್ ಹಾಕ್ಬಿಟ್ಟು ತಳ್ಳಿಬಿಡ್ತಾರೆ. ಅವನು ಪಾಪಿ, ಅವನ ಅಪರಾಧಿ, ಅವನ ದುಷ್ಟ, ಅವನ ನೀಚ, ಅವನ ವಂಚಕ, ಅವನ ಮೋಸಗಾರ. ನೀ ಸ್ತೋತ್ರ ಹೇಳ್ದೆ ಇದ್ದಾಗ ಇದೆಲ್ಲ ಎಲ್ಲೋ ಹೇಳಿದ್ದೀನಲ್ಲ ನಾನು ಅಂತ ಅನಿಸ್ತಾ ಇದೆ. ಆಮೇಲೆ ಯು ವಿಲ್ ಫ್ರೇಮ್ ದೆಮ್. ನೀವು ಅವ್ರನ್ನ ಫ್ರೇಮ್ ಮಾಡ್ತೀರಾ. ಆದರೆ ಸತ್ಯವೇದ ಗ್ರಂಥ ಹೇಳ್ತದೆ, ನಿಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸಿದ ಪ್ರಕಾರ ನೀವು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸಬೇಕು. ಒಬ್ಬನಿಗೆ ತಪ್ಪು ಅವನ ಅಪರಾಧಗಳು ಗೊತ್ತಿದ್ರು, ಅದಕ್ಕೆ ಕಾರಣವಾಗಿದ್ರು, ಅದನ್ನ ನೀನು ಎತ್ತಿ ಆಡದೆ ಸೈರಿಸಿಕೋ, ಕ್ಷಮಿಸು ಬಿಡು. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ನಿಮಗೆ ಯಾರಾದ್ರೂ ಕರ್ತನು ಎಲ್ಲಾದ್ರೂ ಕ್ಷಮಿಸ್ಲಿಲ್ವಾ? ನಿಮ್ಗೆ ಅರ್ಥ ಆಗ್ಲಿಲ್ಲ. ಕರ್ತನು ನಿಮ್ಮನ್ನು ಎಂದಾದ್ರೂ ಕ್ಷಮಿಸಿದಾನಾ? ಕ್ಷಮಿಸಿಲ್ವಾ? ಕ್ಷಮಿಸಿದ್ದಾರೆ. ಹಾಗಾದ್ರೆ ನೀವು ಎಂತೆಂಥ ಘೋರ ಅಪರಾಧಗಳನ್ನು ಮಾಡಿದ್ದೀರಾ? ಸ್ತೋತ್ರ. ನಾವು ಮದ್ಯಪಾನ ಮಾಡಿಲ್ಲ, ಧೂಮಪಾನ ಮಾಡಿಲ್ಲ, ನಾವು ಯಾರಿಗೂ ಏನು ನಾವಂತೂ ಒಂದು ಕೊಲೆನೂ ಮಾಡಿಲ್ಲ. ಸ್ತೋತ್ರ. ಆದರೆ ಚಾಕ ತಗೊಂಡು ನಿಮ್ಮ ಬಾಯಿಯಿಂದ ಎಷ್ಟು ಕುಯ್ದಿದ್ದೀರೋ, ಮನುಷ್ಯನ್ನ ಎಷ್ಟು ತಿವಿದಿದ್ದೀರೋ, ಎಂತೆಂಥ ಆಡಬಾರ್ದು ಮಾತುಗಳನ್ನ ಆಡಿದಿರೋ. ಸ್ತೋತ್ರ ಹೇಳಲಿಲ್ಲ. ಆಮೇಲೆ ಇದೆಲ್ಲ ದೇವರು ನಿಮ್ಮನ್ನು ಕ್ಷಮಿಸಿದ್ದಾನೆ. ನೀವು ಕಮಾನ್ ಇದ್ದೀರಾ ಇದ್ರ ಒಳಗಡೆ? ದೇವರು ನಿಮ್ಮನ್ನು ಕ್ಷಮಿಸಿದ ಮೇರೆಗೆ, ಪ್ರೈಸ್ ಗಾಡ್, ನೀವು ಕ್ಷಮಿಸುವವರಾಗಿರಬೇಕು. ಇನ್ನ ನಂಬರ್ 2, ಒಂದು, ನಿಮ್ಮ ಅಪರಾಧಗಳು ಹಾಗೆ ಉಳಿಯುತ್ತೆ. ನೀವು ಕ್ಷಮಿಸಿದ್ರೆ ಹೋದ್ರೆ ನಿಮ್ಮ ಅಪರಾಧಗಳು ಹಾಗೆ ಉಳಿಯುತ್ತೆ. Iniquities remain unforgiven where there is unforgiveness. ಎಲ್ಲಿ ನೀವು ಕ್ಷಮಿಸೋದಿಲ್ವೋ ನಿಮ್ಮನ್ನ ಅದೇ ರೀತಿ ದೇವರು ಕ್ಷಮಿಸೋದಿಲ್ಲ. Number two, access to God in prayer is hindered by unforgiveness. ನಿಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ದಯಪಾಲಿಸದೆ ಇರೋದಿಕ್ಕೆ ಅದು ತಡೆಯಾಗಿರುತ್ತೆ.
ನಿಮ್ಮ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ದಯಪಾಲಿಸದೆ ಇರೋದಕ್ಕೆ ಅದು ತಡೆಯಾಗಿರುತ್ತೆ. ಸ್ತೋತ್ರ. ನೀವು ಮಿಕ್ಕ ಅಂತ ನೋಡಬೇಡ್ರಿ, ಬರ್ಕೊಳ್ರಿ, ನೋಟ್ಸ್ ಬರ್ಕೊಳ್ರಿ. ಅದಕ್ಕೆ ನಾನು ಇಷ್ಟು ಸ್ಲೋ ಆಗಿ ಹೇಳೋದು, ಪ್ರಸಂಗ ಮಾಡ್ತಾ ಇಲ್ಲ, ನಾನು ಬೈಬಲ್ ಸ್ಟಡಿ ಮಾಡ್ತಾ ಇರೋದು. ನಿಮ್ಮ ಪ್ರಾರ್ಥನೆಗೆ ಸದುತ್ತರ ದೊರಕಬೇಕು. ವೆನ್ ಯು ಪ್ರೇ, ಗಾಡ್ ಮಸ್ಟ್ ಆನ್ಸರ್ ಯುವರ್ ಪ್ರೇಯರ್. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನೀವು ಪ್ರಾರ್ಥಿಸುವಾಗೆಲ್ಲ, ಮಾರ್ಕನ ಸುವಾರ್ತೆ 11:25 ಹೇಳಿದ ಪ್ರಕಾರ, ನೀವು ಪ್ರಾರ್ಥಿಸುವಾಗೆಲ್ಲ, ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗಲೇ ಅಲ್ಲ, ನೀವು ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗೆಲ್ಲ ಯಾರ ಮೇಲೆ ಏನಾದರೂ ವಿರೋಧವಿದ್ದರೆ, ಯಾರ ಮೇಲೆ ಏನಾದರೂ ಸಣ್ಣದಾಗ್ಬೋದು, ದೊಡ್ಡದಾಗ್ಬೋದು, ಚಿಕ್ಕದಾಗ್ಬೋದು, ದೊಡ್ಡದಾಗ್ಬೋದು, ಅದು ಹಣಕಾಸಿನ ವಿಷಯ ಆಗಿರ್ಬೋದು, ಮಾರಲ್ ಇಶ್ಯೂ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಯಾರ ಮೇಲಾದರೂ ಏನಾದರೂ, ವಾಟ್ ಎವರ್ ದ ಪ್ರಾಬ್ಲಮ್ ಇದ್ರೆ ಅದು ನಿನ್ನ ಪ್ರಾರ್ಥನೆಗೆ ಅಡ್ಡಿ ಉಂಟು ಮಾಡಬಾರದು, ನಿನ್ನ ಬಿಡುಗಡೆಗೆ ಅಡ್ಡಿ ಉಂಟು ಮಾಡಬಾರದು. ಇದೀರ ನನ್ನ ಜೊತೆ? ಯೇಸುವಿನ ನಾಮದಲ್ಲಿ ಅದನ್ನ ಬುಡ ಸಮೇತ ಕಿತ್ತೆಸೆಯಿರಿ. ಯೇಸುವಿನ ನಾಮದ ಆ ವ್ಯಕ್ತಿಯನ್ನು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳ್ರಿ. ನಂಬರ್ 3, the activity of tormentors are invited by the action of unforgiveness. ಕ್ಷಮಿಸದ ಕ್ರಿಯೆಯಿಂದ ಹಿಂಸೆ ನೀಡುವವರ ಚಟುವಟಿಕೆಯನ್ನು ನಾವು ಆಹ್ವಾನಿಸಲಾಗುತ್ತದೆ. ಕ್ಷಮಿಸದೇ ಇರುವ ಕ್ರಿಯೆಯಿಂದ ಹಿಂಸೆ ನೀಡುವವರ ಚಟುವಟಿಕೆಗಳನ್ನು ನಾವೇ ಆಹ್ವಾನಿಸ್ತೀವಿ. Tormentors, we are inviting the tormentors. ಹಿಂಸೆ ಪೀಡಿಸುವವರು ನಾವೇ ಇನ್ವೈಟ್ ಮಾಡ್ತಾ ಇದ್ದೀವಿ. ಮತ್ತಾಯನ ಬರೆದಂಥ ಸುವಾರ್ತೆ 18ನೇ ಅಧ್ಯಾಯ ಅದರ 34ನೇ ವಚನದಿಂದ 35ನೇ ವಚನ, ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೆ. ನೀನು ಸಹ ನಿನ್ನ ಜೊತೆ ಸೇವಕರನ್ನ ಕರುಣಿಸಬಾರದಾಗಿತ್ತೆ. ಒಬ್ಬನಿಗೆ 500 ರೂಪಾಯಿ ಕೊಡ್ಬೇಕು ಯಜಮಾನನಿಗೆ. ಅವನು ಬಂದು ಹೇಳ್ದ, ಸ್ವಾಮಿ ನನಗೆ ಕೊಡೋಕೆ ಆಗ್ತಾ ಇಲ್ಲ, ಬಡವ ನಾನು, ಕಷ್ಟದಲ್ಲಿದ್ದೀನಿ, ನನಗಾಗಲ್ಲ. ಸರಿ ಬಿಡಯ್ಯ, ಆ 500 ರೂಪಾಯಿ ಸಾಲ ಮನ್ನಾ ಮಾಡಿಬಿಟ್ಟಿದ್ದೀನಿ. ಭಾಳ ಸಂತೋಷ. ಹೊರಗಡೆ ಹೋದ, ಇವನಿಗೆ 50 ರೂಪಾಯಿ ಕೊಡ್ಬೇಕಾದವನು ಸಿಕ್ಕಾಕೊಂಡ. ಅವನ ಹತ್ರ ಇವನು ವಸೂಲಿ ಮಾಡ್ತಾ ಇದ್ದಾನೆ, 50 ರೂಪಾಯಿ ಈಗ ಇಡ್ತೀಯಾ ಇಲ್ಲ ನೀನು ಬಿಡಲ್ಲ ಅಂತ. ಅವನು ಹೇಳ್ದ, ಸ್ವಾಮಿ ನನ್ನ ಹತ್ರ ದುಡ್ಡಿಲ್ಲ, 50 ರೂಪಾಯಿ ಯಾವತ್ತಾದ್ರೂ ಇದ್ದಾಗ ಕೊಡ್ತೀನಿ, ನಾನು ಬಿಟ್ಬಿಡು ಅಂತ. ಇವನು ಬಿಡೋದಿಲ್ಲ, ಅವನು ಕುತ್ತಿನ ಪಟ್ಟಿಗೆ ಇಟ್ಕೊಂಡು ಈಗಲೇ ಬೇಕು ನನಗೆ ಅಂತ. ಯಜಮಾನ ನೋಡ್ತಾ ಇದ್ದ, ಎಲ್ಲ ನಾನು ಇವನಿಗೆ 500 ರೂಪಾಯಿ ಕ್ಷಮಿಸಿದ್ದೀನಿ, ಇವನು 50 ರೂಪಾಯಿ ಕ್ಷಮಿಸ್ತಾ ಇಲ್ವಲ್ಲ. ನೀವು ಸ್ತೋತ್ರ ಹೇಳ್ದ ಇದ್ದಾಗ 500 ಅಲ್ಲ ಪಾಸ್ಟರ್, ಸಿಕ್ಕಾಪಟ್ಟೆ ಇದೆಯಲ್ಲ. ಹಲೋ, ಇದ್ದೀರಾ? ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ನಾನು ನಾನು ದೇವರ ವಾಕ್ಯದಿಂದ ಮಾತಾಡ್ತಾ ಇದ್ದೀನಿ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 34ನೇ ವಾಕ್ಯ ಹೇಳ್ತದೆ, ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲವನ್ನು ತೀರಿಸುವ ತನಕ ಇವನನ್ನ ಏನ್ ಮಾಡ್ರಿ? ಪೀಡಿಸುವವರ ಕೈಗೆ ಒಪ್ಪಿಸಿದನು. ಯಾರು? ಪೀಡಿಸುವವರ ಕೈಗೆ ಒಪ್ಪಿಸಿದನು. ಟಾರ್ಮೆಂಟರ್ಸ್, ಪೀಡಿಸೋರು. ನಾನು ಕೆಲವೊಮ್ಮೆ ಹಿಂಗೆ ಮಾಡ್ತೀನಿ, ತುಂಬ ತಲೆನೋವಾಗೋರನ್ನ ಆದಷ್ಟು ಕ್ಷಮಿಸಿ ಪ್ರಾರ್ಥನೆ ಮಾಡಿಬಿಡ್ತೀನಿ. ಆಗಲಿಲ್ಲ ದೇವ್ರೆ, ನನ್ನ ಕೈಲಿ ಆಗ್ತಾ ಇಲ್ಲ, ಇದನ್ನು ನೀನೇ ಹ್ಯಾಂಡಲ್ ಮಾಡಪ್ಪ ತಪ್ಪಿಸ್ಬಿಡ್ತೀನಿ. ಸ್ತೋತ್ರ. ಯಾಕಂದ್ರೆ ನಮ್ಗೆ ಆಗಲ್ಲ. ಒಂದು ಕಡೆ ಕ್ಷಮಿಸ್ಬೇಕು, ಒಂದು ಕಡೆ ಕಾರಣ ಇದ್ರೂ ಸಹ ಅವ್ರನ್ನ ಕ್ಷಮಿಸ್ಬೇಕು ಅಂತ ವಾಕ್ಯ ಹೇಳುತ್ತೆ, ಕವರ್ ಮಾಡಬೇಕು ಅನ್ನುತ್ತೆ. ಆದರೂ ಇದು ಅತಿರೇಕ ಆದಾಗ
ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲಪ್ಪ ಅಂತ ಒಪ್ಪಿಸ್ಬಿಡ್ತೀವಿ. ಇಲ್ಲಿ ಯಜಮಾನನ್ ಮಾಡ್ತಾ ಇರೋದು ಏನು ಗೊತ್ತಾ? ಪೀಡಿಸುವವನ ಕೈಯಲ್ಲಿ ಒಪ್ಪಿಸಿದನು. ಪೀಡಿಸುವವನ ಕೈ ಅಂದ್ರೆ ನಿನ್ನ ಕ್ರಿಯೆಯಿಂದ, ನೀನು ಕ್ಷಮಿಸದೇ ಇರುವ ಕ್ರಿಯೆ ನೀನು ತೋರಿಸಿದ್ರಿಂದ ನೀನಾಗಿ ನೀನು ಪೀಡಿಸುವವನನ್ನ ಆಹ್ವಾನಿಸ್ಕೊಳ್ತಾ ಇದ್ದೀಯಾ. ಯು ಆರ್ ಇನ್ವೈಟಿಂಗ್ ಟಾರ್ಮೆಂಟರ್ಸ್.